ಆರೋಗ್ಯ ರತ್ನ 2026 ಸ್ಪಾನ್ಸರ್ಡ್ ಬೈ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಇಲಾಖೆ ಹಾಗೂ ಕರುನಾಡ ಹೆಮ್ಮೆಯ ಕೆಎಂಎಫ್ ನಂದಿನಿ. ಪವರ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪಿಕಾ. ಪವರ್ ಟಿವಿ ನೀಡ್ತಾ ಇರುವಂತಹ ಪ್ರತಿಷ್ಠಿತ ಪ್ರಶಸ್ತಿಗಳಲ್ಲಿ ಒಂದಾಗಿರುವಂತಹ ಆರೋಗ್ಯ ರತ್ನ ಪ್ರಶಸ್ತಿ ಈ ಬಾರಿ ಧಾರವಾಡದ ನಿಷ್ಠಾವಂತ ಡಾಕ್ಟರ್ ಆಗಿರುವಂತಹ SM ಹೊನಕೇರಿ ಅವರಿಗೆ ಸಿಗ್ತಾ ಇದೆ. ಸೊ ಅವರೇ ಇವತ್ತು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಈ ಪ್ರಶಸ್ತಿಯ ಬಗ್ಗೆ ಆಗಿರ್ಬೋದು, ಅವರು ಕೊಟ್ಟಂತಹ ಕೊಡುಗೆ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನ ಕೇಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಮೇಡಮ್. ಪವರ್ ಟಿವಿ ಪ್ರತಿ ಬಾರಿ ಒಂದೊಂದು ಅವಾರ್ಡ್ಗಳನ್ನು ಕೊಡ್ತಾ ಬಂದಿದೆ. ಈ ಬಾರಿ ಆರೋಗ್ಯ ರತ್ನ ಅನ್ನುವಂಥ ಪ್ರಶಸ್ತಿಯನ್ನ ರಾಜ್ಯದ ಮೂಲೆ ಮೂಲೆಯಲ್ಲಿ ಸಾಧನೆ ಮಾಡಿರುವಂಥ, ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂತಹ ಡಾಕ್ಟರ್ಸ್ಗಳಿಗೆ ನೀಡ್ತಾ ಇದೆ. ಸೊ ಆ ಒಂದು ಅವಾರ್ಡ್ಗೆ ಆರೋಗ್ಯ ರತ್ನ ಅನ್ನುವಂಥ ಒಂದು ಹೆಸರನ್ನ ಕೂಡ ಇಟ್ಟಿದೆ. ಈ ಆರೋಗ್ಯ ರತ್ನ ನಿಮ್ಮ ಕೈ ಸೇರ್ತಾ ಇದೆ, ಎಷ್ಟು ಖುಷಿ ಆಗ್ತಿದ್ದೀರಾ? ಬಹಳ ಸಂತೋಷ ಆಗ್ತಾ ಇದೆ ಮೇಡಮ್. ಯಾಕಂದರೆ ನಾನು ಒಂದು ಬಡ ಕುಟುಂಬದಲ್ಲಿ ಹುಟ್ಕೊಂಡು, ಸೊ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಅಂದರೆ ನರಗುಂದಲ್ಲಿ ನಾನು ವಿದ್ಯಾಭ್ಯಾಸನ ಮಾಡಿದೆ. 1ನೇ ತರಗತಿಯಿಂದ 10ನೇ ತರಗತಿವರೆಗೆ ನರಗುಂದಲ್ಲಿ ಇರ್ತಕ್ಕಂಥ ಇವತ್ತು ಪ್ರೈಮರಿ ಸ್ಕೂಲ್ ಇರ್ಬೋದು, ಹೈಸ್ಕೂಲ್ ಇರ್ಬೋದು, ಅಲ್ಲೇ ಎಜುಕೇಷನನ್ನು ಮಾಡಿ ತದನಂತರ ನಾನು ಧಾರವಾಡದ RLS ಕಾಲೇಜಿನಲ್ಲಿ PUC ಮಾಡಿ ತದನಂತರ MBBS ಪದವಿಯನ್ನು ನಾನು ಮಾದೇವಪ್ಪ ರಾಂಪುರಿ ಮೆಡಿಕಲ್ ಕಾಲೇಜಿನಲ್ಲಿ ನಾನು ಪೂರೈಸಿದ ನಂತರ ನಾನು ಬಂದು ಜನಸೇವೆಯನ್ನು ಮಾಡ್ಕೊತ ಬರ್ತಾಯಿದ್ದೀನಿ. ಸೊ 1993ರಿಂದ ನಾನು ಇಲ್ಲಿವರೆಗೆ ನಿರಂತರವಾಗಿ 31/5/2026 ಆರೋಗ್ಯ ಇಲಾಖೆಯಲ್ಲಿ ಮೊದಲೇದ್ದು ಜನರಲ್ ಡ್ಯೂಟಿ ಮೆಡಿಕಲ್ ಆಫೀಸರ್ ಅಂತ ಪ್ರೈಮರಿ ಆರೋಗ್ಯ ಕೇಂದ್ರದಲ್ಲಿ ಕೆಲಸ ಮಾಡಿದೆ. ಸೊ ಮೊದಲೇದಾಗಿ ನಾನು ಸೇರಿದ್ದು ಹನಗಲ್ ತಾಲೂಕಿನ ಬೆಳಗಲ್ಪೇಟೆ ಎಂಬ ಗ್ರಾಮದಲ್ಲಿ. ಸೊ ಅಲ್ಲೇ ನಾನು 10 ವರ್ಷ ಸುದೀರ್ಘ ಸೇವೆಯನ್ನು ಹಗಲು ರಾತ್ರಿ ಅನ್ನೋದೇ ಜನರಿಗೆ ನೀಡಿ, ಅದಾದ ನಂತರ ನಾನು ಮುಂದೆ ಜಗಾಪುರ ಅಂತ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಅದು ನರಗುಂದ ತಾಲೂಕಿನಲ್ಲಿದೆ, ಅಲ್ಲಿನೂ ನಾನು 4 ವರ್ಷ ಜನರಲ್ ಡ್ಯೂಟಿ ಮೆಡಿಕಲ್ ಆಫೀಸರ್ ಅಂತ ಕೆಲಸ ಮಾಡಿ ತದನಂತರ ನಾನು 2007ನೇ ಇಸ್ವಿಯಿಂದ 2016ನೇ ಇಸ್ವಿವರೆಗೆ ಧಾರವಾಡ ಜಿಲ್ಲೆಯಲ್ಲಿ ನಾನು ಡಿಸ್ಟ್ರಿಕ್ಟ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಆಫೀಸರ್ ಅಂತ ಕೆಲಸ ಮಾಡಿದೆ. ಸೊ ಇಲ್ಲೇ ಬಂದ ನಂತರ ವಿವಿಧ ಹಂತದಲ್ಲಿ ನಾವು ಕೆಲಸ ಮಾಡ್ಕೊಂಡು ಬಂದಿವಿ. ಇದರಲ್ಲಿ ಏನಾಯಿತು ಅಂತಂದರೆ, ರಾಷ್ಟ್ರೀಯ ಗ್ರಾಮೀಣ ಆರೋಗ್ಯ ಅಭಿಯಾನ ಅಂತ ಒಂದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮಿಂದ ಸೆಂಟ್ರಲ್ ಗೌರ್ಮೆಂಟ್ನವ್ರಿಗೆ ಸ್ಕೀಮನ್ನು ತೆಗೆದುಕೊಂಡ್ರು. ಸೊ ಅದರಲ್ಲಿ ನಮ್ಮ DPMO ಏನು ಪೋಸ್ಟು ನಾವು ಕೆಲಸ ಮಾಡ್ತಾಯಿದ್ವಿ, ಆ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಮೆಂಬರ್ ಸೆಕ್ರೆಟರಿ ಅಂತ ಒಂದು ಕಾರ್ಯವನ್ನು ಕೊಟ್ಟರು. ಸೊ ಇದರಲ್ಲಿ ನಾವು ಸರ್ಕಾರ ನಿಗದಿಪಡಿಸಿದ್ದ ಗುರಿಗಳನ್ನು ಯಾವ ರೀತಿ ನಾವು ಕೊಡಬೇಕು, ಇದರಲ್ಲಿ ಮೊದಲೇದಾಗಿ ಏನಿತ್ತು ಅಂತಂದರೆ, ಮೆಟರ್ನಲ್ ಮಾರ್ಟಾಲಿಟಿ, ತಾಯಂದಿರ ಮರಣಗಳು ಭಾಳ ಜಾಸ್ತಿ ಆಗ್ತಾಯಿತ್ತು ಮತ್ತು ಶಿಶು ಮರಣಗಳನ್ನು ತಡೆಗಟ್ಟಬೇಕು ಉದ್ದೇಶದಿಂದ ನಾವು ಏನು ಮಾಡಿದ್ವಿ, ಈ ಪ್ರಾಜೆಕ್ಟ್ನ ತೊಗೊಂಡು ಬಂದರು. ಆ ನಿಟ್ಟಿನಲ್ಲಿ ನಾವು ಏನು ಸರ್ಕಾರದ ಹಾಗೂ NHM ನಮಗೆ ನಿಗದಿಪಡಿಸಿತ್ತು, ಆಗ ನಿಗದಿಪಡಿಸಿದ ಗುರಿಗಳನ್ನು ಒಳ್ಳೆ ರೀತಿಯಿಂದ ಜಿಲ್ಲೆಯಲ್ಲಿ ಇಂಪ್ಲಿಮೆಂಟೇಷನ್ ಮಾಡಿದ್ವಿ. ನಾವು ಆರೋಗ್ಯ ಇಲಾಖೆಯಲ್ಲಿ ಅದನ್ನು ತೊಗೊಂಡು ಬಂದು ಸರ್ಕಾರ ಏನು NHM ಪ್ರಕಾರವಾಗಿ ಏನು ಗೋಲ್ಸ್ಗಳಿದ್ದು, ಕುಡಿಯುವ ನೀರು ಆಗಿರ್ಬೋದು, ಸ್ಯಾನಿಟರಿ ಇಂಪ್ರೂವ್ಮೆಂಟ್ ಆಗುವಂಥದ್ದಾಗಿರ್ಬೋದು, ವಿವಿಧ ಕಾರ್ಯಕ್ರಮಗಳನ್ನು ನಾವು ಇಂಪ್ಲಿಮೆಂಟೇಷನ್ ಭಾಳ ಚೆನ್ನಾಗಿ ಜಿಲ್ಲೆಯಾದ್ಯಂತ ಮಾಡಿದ್ವಿ. ಅದೇ ರೀತಿಯಾಗಿ ಇಲ್ಲೇ 2 ಕಮಿಟಿಗಳನ್ನು ಮಾಡಿದರು ಸರ್ಕಾರದವರು. ಒಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೊಸೈಟಿ ಅಂತ, ಮತ್ತು ಅದೇ ರೀತಿಯಾಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಿಷನ್ ಅಂತ. ಇದಕ್ಕೆ ಎರಡಕ್ಕೂ ನಾನು ಮೆಂಬರ್ ಸೆಕ್ರೆಟರಿ ಅಂತ ಕೆಲಸ ಮಾಡ್ತಾಯಿದ್ದೆ. ಇದರಲ್ಲಿ ಏನಾಯಿತು ಅಂತಂದರೆ, ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ಮೆಂಟ್ ಆಗಬೇಕು, ಜನತೆಗೆ ಪ್ರೈಮರಿ ಹೆಲ್ತ್ ಕೇರ್ ಸರ್ವಿಸು ನಿಯತ್ತಾಗಿ ಸಿಗಬೇಕು ಅನ್ನೋ ಉದ್ದೇಶದಿಂದ ನಿರಂತರವಾಗಿ ಹೆರಿಗೆಯನ್ನು ನಾವು ಹಾಸ್ಪಿಟಲಲ್ಲೇ ಮಾಡಬೇಕು ಅನ್ನೋ ಉದ್ದೇಶ ಇತ್ತು. ಯಾಕಂದರೆ ಮನೆಯಲ್ಲೇ ಹೆರಿಗೆ ಆಗ್ತಾಯಿದ್ವು ಆ ಕಾಲದಲ್ಲಿ. ಸರ್ಕಾರ ಏನು ಇಂಟೆನ್ಷನ್ ಮಾಡ್ತು ಅಂದರೆ, ಎಲ್ಲ ಹೆರಿಗೆಗಳು ಇನ್ಸ್ಟಿಟ್ಯೂಷನಲ್ಲಿ ಆಗಬೇಕು ಅಂತ. ನಾವು ಧಾರವಾಡ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ 24/7 ಪ್ರಾಥಮಿಕ ಆರೋಗ್ಯ ಕೇಂದ್ರ ಸುಮಾರು 20 ಮಾಡಿ, ಅದರಲ್ಲಿ ನಿರಂತರವಾಗಿ 8 ತಾಸಿಗೊಬ್ಬರನ್ನ ಶುಶ್ರೂಷಕರ ನೇಮಕ ಮಾಡ್ಕೊಳ್ಳುವಂಥದ್ದಾಗಿರ್ಬೋದು. ಅದನ್ನು ಮಾಡಿಕೊಂಡು ಹೆರಿಗೆಯನ್ನು ಆಸ್ಪತ್ರೆಯಲ್ಲೇ ಮಾಡುವಂಥ ಉದ್ದೇಶ ಇತ್ತು. ಹೆರಿಗೆಯಲ್ಲಿ ಮಾಡ್ಕೊತ ಬಂದ್ವಿ. ಎಲ್ಲ ಹೆರಿಗೆಗಳು ನನಗನ್ನಿಸಿದ ಮಟ್ಟಿಗೆ ಧಾರವಾಡ ಜಿಲ್ಲೆಯಲ್ಲಿ ಅದು ಇಂಪ್ಲಿಮೆಂಟೇಷನ್ ಅಂದಾಗ ಎಲ್ಲ ಇನ್ಸ್ಟಿಟ್ಯೂಷನಲ್ ಡೆಲಿವರಿ ಪೂರ್ತಿ ಆಯಿತು. 100% ಆಗುವಂಥ ಸಂದರ್ಭ ನಾವು ತೆಗೆದುಕೊಂಡು ಬಂದ್ವಿ. ಮನೆಯಲ್ಲಿ ಹೆರಿಗೆಗಳನ್ನು ನಾವು ಏನು ಮಾಡಿದ್ವಿ, ಕಡಿಮೆ ಮಾಡಿದ್ವಿ. ಸರ್, ಆರೋಗ್ಯ ಇಲಾಖೆಯಲ್ಲಿ ಸುಮಾರು 30 ವರ್ಷಗಳ ಕಾಲ ನಿಮ್ಮ ನಿರಂತರ ಸೇವೆ ಇತ್ತು. ನಿಮ್ಮ ಆಲೋಚನೆಗಳಾಗಿರ್ಬೋದು ಅಥವಾ ನಿಮ್ಮ ಗುರಿಯನ್ನು ತಲುಪಿದ್ದೀರಾ ಇಷ್ಟು ವರ್ಷದಲ್ಲಿ? ಎಸ್ ಮೇಡಮ್, ನಾನು 33 ವರ್ಷ 2093ರಿಂದ ಇಲ್ಲಿವರೆಗೆ 33 ವರ್ಷ ಸುದೀರ್ಘ ಸೇವೆಯನ್ನು ಹಳ್ಳಿಗಳಲ್ಲಿನೂ ನಾನು ಸುಮಾರಾಗಿ 14-15 ವರ್ಷ ಹಳ್ಳಿಗಳಲ್ಲೇ ಮಾಡಿದ್ದೀನಿ. ಇವತ್ತು ಬೆಳಕಲ್ಪೇಟೆ ಒಂದು ಹಳ್ಳಿ, 2,500-3 ಸಾವಿರ ಇರ್ತಕ್ಕಂಥ ಒಂದು ಹಳ್ಳಿ, ಅಲ್ಲೇ ನಾನು ಹೆಡ್ ಕ್ವಾರ್ಟರ್ನಲ್ಲಿ ವಾಸ ಮಾಡಿಕೊಂಡು ಜನತೆ ಸೇವೆಯನ್ನು ಮಾಡಿದ್ದೀನಿ. ಅದೇ ಜಗಾಪುರ ಅನ್ನೋದು ಒಂದಿತ್ತು. ಸುಮಾರು 14-15 ವರ್ಷ ನಾನು ಹಳ್ಳಿಗಳಲ್ಲೇ ನಾನು ಸರ್ವಿಸನ್ನು ಮಾಡಿ ಜನತೆಗೆ ಒಳ್ಳೆ ನಾನು ಸರ್ವಿಸನ್ನು ಕೊಟ್ಟಿನಿ ಅಂತ ಬಹಳ ನಾನು ಆತ್ಮಗೌರವ ಇದೆ, ಆತ್ಮಸಾಕ್ಷಿಗೆ ನಾನು ಹೇಳ್ತಾ ಇದ್ದೀನಿ. ಅವರ ಆಶೆಗಳಿಗೆ ಸ್ಪಂದನೆಯನ್ನು ಮಾಡಿದ್ದೀನಿ.
ಸರ್, ಧಾರವಾಡದ ಜನತೆ ಇವತ್ತು SM ಹೊನಕೇರಿ ಅಂದರೆ ಗುರುತಿಸ್ತಾರೆ ಅಥವಾ ಖುಷಿ ಪಡ್ತಾ ಇದ್ದಾರೆ ಅಂದರೆ ನಿಮ್ಮ ಸೇವೆಯ ಕಾರಣ. ಸೊ ನಿಮ್ಮ ಆಲೋಚನೆಗಳು ಹೆಂಗಿತ್ತು ಸರ್? ಅಂದರೆ ಏನಾದರೂ ಒಂದು ಮಿಷನ್ಸ್ಗಳನ್ನು ಪ್ರೊವೈಡ್ ಮಾಡೋದಾಗಿರ್ಬೋದು ಅಥವಾ ನಿಮ್ಮ ನಿರ್ಧಾರವನ್ನು ಯಾವ ರೀತಿ ಜನತೆಗೆ ತಲುಪುವಂಗೆ ಮಾಡಿದ್ದೀರಾ ಅಂತ? ಯಾವ ರೀತಿ ಆಯಿತು ಅಂತಂದರೆ, ನನಗೆ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಮಾಡುವಂಥ ಕಾರ್ಯಕ್ರಮ ಕೊಟ್ಟ ನಂತರ ಈಗ ನಾವು ವಿವಿಧ ಸಭೆಗಳನ್ನು ಮಾಡ್ತಿದ್ವಿ. ಜಿಲ್ಲಾ ಮಟ್ಟದಲ್ಲಿ ಆಗಿರ್ಬೋದು, ಇವನ್ ಹಳ್ಳಿಗಳಲ್ಲಿ ಹೋಗ್ತಾ ಇದ್ವಿ. ಸೊ ಅವ್ರಿಗೆ ಆರೋಗ್ಯ ಇಲಾಖೆ ಬಗ್ಗೆ ಏನೇನು ನಾವು ಕಾರ್ಯಕ್ರಮಗಳನ್ನ ಕೊಡ್ತಾ ಇದ್ದೀವಿ ಈಗ, ಸೊ ಅದರ ಸದುಪಯೋಗಗಳನ್ನು ಯಾವ ರೀತಿ ನೀವು ತೆಗೆದುಕೊಳ್ಬೇಕು, ಈ ಪ್ರತಿಯೊಂದನ್ನು ತಾಯಿಂದ ಹೆರಿಗೆ ಆಸ್ಪತ್ರೆಯಲ್ಲಿ ಆಗಬೇಕು ಅನ್ನೋ ಕಟ್ಟುನಿಟ್ಟಾಗಿ ನಾವು ಅವ್ರಿಗೆ ಏನು ಮಾಡಿದ್ವಿ, ಡೈರೆಕ್ಷನ್ ಕೊಟ್ಟಿವಿ. ಸೊ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ವಿ. ಮನೆಯಲ್ಲಿ ಹೆರಿಗೆ ಆದರೆ ಏನು ತೊಂದರೆ ಆಗುತ್ತೆ, ಮನೆಯಲ್ಲಿ ಹೆರಿಗೆ ಆದಾಗ ತಾಯಿಗೆ ತೊಂದರೆ ಆದರೆ, ಮಗು ತೊಂದರೆ ಆದರೆ ಇಮಿಡಿಯೇಟಾಗಿ ಚಿಕಿತ್ಸೆ ಸಿಗುವುದಿಲ್ಲ. ಸೊ ಅದಕ್ಕಾಗಿ ನಾವು ಏನು ಮಾಡಿದ್ದೀವಿ ಅಂದರೆ, ಯಾವುದೇ ತಾಯಂದಿರು, ಯಾಕಂದರೆ ಸರ್ಕಾರ ಏನಾಗುತ್ತೆ ಅಂದರೆ ತಾಯಂದಿರ ಮರಣವನ್ನು ಕಟ್ಟಬೇಕು ಅನ್ನೋದು ಕಟ್ಟುನಿಟ್ಟಿನ ಆದೇಶ ಇರೋದ್ರಿಂದ, ಸೊ ಮನೆಯಲ್ಲಿ ಹೆರಿಗೆ ಆದಾಗ ಏನಾದರೂ ತಾಯಿಗೆ ಅಥವಾ ಮಗುಗೆ ಇಮಿಡಿಯೇಟಾಗಿ ಏನಾದರೂ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾವು ಏನು ಮಾಡಿದ್ವಿ ಅಂದರೆ, ಹೆರಿಗೆ ಆಗ್ತಕ್ಕಂಥ ತಾಯಿಗೆ ಈಗ ದಿನ ತುಂಬಿರ್ತೈತಿ. ಸೊ ನಮ್ಮಲ್ಲಿ ಆರೋಗ್ಯ ಇಲಾಖೆ ಕಾರ್ಯಕರ್ತರು ಅವ್ರಿಗೆ ಹೇಳಿರ್ತಾರೆ, ನಿನಗೆ ಇವತ್ತು ಅಥವಾ ನಾಳೆ ಡೆಲಿವರಿ ಆಗುತ್ತೆ, ಸೊ ಇವತ್ತು ಬರಬೇಕು ಅಂತ ಅವ್ರಿಗೆ ಹೇಳಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅವ್ರನ್ನ ಆಸ್ಪತ್ರೆಯಲ್ಲಿ ಸುಶುದ್ಧವಾದ ಆಸ್ಪತ್ರೆಯಲ್ಲಿ ಹೆರಿಗೆಯನ್ನು ಮಾಡಿಸಿ, ಸೊ ಅದನ್ನು ಮಾಡ್ತಕ್ಕಂಥದ್ದನ್ನು ಮಾಡಿದರು. ಸೊ ಇದು ಒಂದು ನಮಗೆ ಒಂದು ಗೌರವ ಕೊಡುವಂಥ ಒಂದು ವಿಷಯ. ಅದೇ ರೀತಿ ಶಿಶು ಮರಣ. ಸೊ ಮಕ್ಕಳು ಈಗ ಏನಾಗುತ್ತೆ ಅಂದರೆ, ಎಷ್ಟೋ ಜನರ ಪ್ರೀ ಟರ್ಮ್ ಡೆಲಿವರಿ ಅಂದರೆ ಸ್ವಲ್ಪ ಜನ ಏನಾಗುತ್ತೆ, ಕಡಿಮೆ ತೂಕ ಇದ್ದಂಥ ಮಕ್ಕಳಾಗಿರ್ಬೋದು, ಅಂದರೆ ದಿನ ತುಂಬದ ಹೆರಿಗೆ ಆಗುವಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ಮಗು ನಾವೇನೀಗ ನಾರ್ಮಲಾಗಿ 2.5 kg ಇರಬೇಕಂತ ಏನು ಹೇಳ್ತೀವಿ, ಅದಕ್ಕಿಂತ ಸ್ವಲ್ಪ ಕಡಿಮೆ ಇತ್ತು ಅಂದರೆ ಅದಕ್ಕೆ ನಾವು ಲೋ ಬರ್ತ್ ವೇಟ್ ಬೇಬಿ ಅಂತ ಹೇಳ್ತೀವಿ. ಸೊ ಅವಾಗ ಮಗುಗೆ ಏನಾದರೂ ತೊಂದರೆ ಆಗಿರ್ಬೋದು, ಅವೇನು ಆಗಬಾರ್ದು ಅನ್ನೋ ಉದ್ದೇಶದಿಂದ ಆಸ್ಪತ್ರೆ ಹೆರಿಗೆ ಆದರೆ ಏನಾದರೂ ಅವ್ರನ್ನ ನೋಡಿ ತಕ್ಷಣ ಚಿಕಿತ್ಸೆನೇ ಕೊಡ್ತಾರೆ ಅನ್ನೋ ಉದ್ದೇಶದಿಂದ ಅದನ್ನು ಮಾಡಿದ್ವಿ. ಮತ್ತು ಅದೇ ರೀತಿಯಾಗಿ ನಾವು ಮಾಡ್ತಾ ಇರಬೇಕಾದ್ರೆ ಅವಾಗ ಬಂದಂಥದ್ದು ಒಂದು ಡೆಂಗು ಮತ್ತು ಚಿಕನ್ ಗುನ್ಯಾನು ಬಂತು ನಾವು ಈ ಸರ್ವಿಸನ್ನು ಮಾಡ್ತಾ ಇರಬೇಕಾದ್ರೆ. ಸೊ ಅವಾಗ ಜನತೆಗೆ ಭಾಳ ನೋವು ಇತ್ತು ಜನಕ್ಕೆ. ಸೊ ಅದನ್ನು ಸರ್ವಿಸನ್ನು ನಾನು ಅವಾಗ ನವರೂನ್ ತಾಲೂಕು ಜಗಾಪುರದಲ್ಲಿ ಕೆಲಸ ಮಾಡ್ತಿದ್ದೆ, ತಾಲೂಕು ಆರೋಗ್ಯಾಧಿಕಾರಿ ಕೆಲಸ ಮಾಡ್ತಿದ್ದೆ ನಾನಲ್ಲೇ. ಸೊ ಜನತೆಗೆ ಒಳ್ಳೆಯ ನಾವು ಚಿಕಿತ್ಸೆಯನ್ನು ಎಲ್ಲಿರ್ತಾರೋ ಮನೆಗೆ ಹೋಗಿ ಅವ್ರಿಗೆ ಚಿಕಿತ್ಸೆಯನ್ನು ಕೊಟ್ಟು ಅವ್ರಿಗೆ ಆರೋಗ್ಯ ಮಾಡಿದಂಥದ್ದು ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಸೊ ಆರೋಗ್ಯ ಇಲಾಖೆಯಲ್ಲಿ ಇದ್ಕೊಂಡು ನಿಮಗೇನು ಕೆಲಸ ಕೊಟ್ಟರು ಅಷ್ಟಕ್ಕೆ ಸುಮ್ಮನಾಗ್ಬೋದಿತ್ತು. ಆದರೆ ಈಗ ಧಾರವಾಡದ ಜನತೆ ನಿಮ್ಮನ್ನು ಸರಳ ಸಜ್ಜನಿಕೆಯ ವ್ಯಕ್ತಿ ಅಂತ ಗುರುತಿಸ್ತಾ ಇದ್ದಾರೆ. ಸೊ ಅಂತಹ ಒಂದು ನಿಮಗೆ ಮನ್ನಣೆ ಕೊಡಬೇಕಾದ್ರೆ ನೀವು ಅಂತಹ ಕೆಲಸ ಮಾಡಿರಬೇಕು. ಸೋಷಲ್ ಸರ್ವಿಸ್ ಅಂತ ಬಂದಾಗ ಸಾಕಷ್ಟು ಮಾಡಿದ್ದೀರಾ, ಅದ್ರ ಬಗ್ಗೆ ಹೇಳೋದಾದರೆ? ಈಗ ಏನಾಯಿತು ಅಂದರೆ, ನನಗೆ ಯಾವುದೋ ಒಂದು ಫೋನ್ ಬರ್ತಾಯಿತ್ತು, ಯಾವುದೇ ಒಂದು ಸಮಸ್ಯೆ ಬಂತು ಅಂತ. ನಾನು ಅವ್ರು ಕೂಡ ಒಂದು ನಮ್ಮನೆ ಚೆನ್ನಾಗಿ ಮಾತಾಡೋದು, ಅವ್ರಿಗೇನು ತೊಂದರೆ ಆಗಿದೆ ಅಂತ ಕೇಳಿಕೊಂಡು, ಸೊ ಎಲ್ಲಿ ಚಿಕಿತ್ಸೆ ಸಿಗುತ್ತೆ, ಎಲ್ಲಿ ಹೋಗ್ಬೇಕು ಅನ್ನೋದನ್ನು ಮನವರಿಕೆ ಮಾಡಿಕೊಂಡು, ಸೊ ಅವರಿಗೆ ಸರಿಯಾದ ರೂಪದಲ್ಲಿ ಚಿಕಿತ್ಸೆ ಸಿಗುವಂಥ ವ್ಯವಸ್ಥೆನ ನಾನು ಮಾಡಿದ್ದೀನಿ. ಇವತ್ತು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಬಂದಿರ್ಬೋದು, ಈವನ್ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಬಂದಿದ್ದು. ಈಗ ನಾನು ಧಾರವಾಡ ಜಿಲ್ಲೆಯಲ್ಲಿ ಸುದೀರ್ಘವಾಗಿ ಸುಮಾರು 15-16 ವರ್ಷ ಸೇವೆಯನ್ನು ಸಲ್ಲಿಸಿದ್ದೀನಿ. ಸೊ ನನ್ನ ರಿಕಗ್ನೈಸ್ ಮಾಡೋ ಉದ್ದೇಶ ಏನಂದರೆ, ನಾನು ಇಮಿಡಿಯೇಟಾಗಿ ಯಾರಿಗೆ ಡಿಸ್ಟರ್ಬ್ ಮಾಡೋದೆ, ಯಾವುದೇ ಒಂದು ಕಾಲ್ ಬಂತಂದರೆ ಅವರಿಗೆ ಸಹಾನುಭೂತಿಯಿಂದ ಮಾತಾಡಿ ಅವ್ರಿಗೆ ಏನು ಸೇವೆ ಸಿಗಬೇಕು, ಎಲ್ಲಿ ಸಿಗಬೇಕು ಅನ್ನೋದನ್ನು ಮನದಟ್ಟು ಮಾಡಿಕೊಂಡು, ಮತ್ತು ಮೇಲಾಗಿ ಇವತ್ತು ನಮ್ಮಲ್ಲಿ ಜಿಲ್ಲಾ ಆಸ್ಪತ್ರೆ ಇದೆ, ತಾಲೂಕು ಆಸ್ಪತ್ರೆ ಇದೆ, ಕಿಮ್ಸ್ ಮಹಾವಿದ್ಯಾಲಯ ಇದೆ. ಸೊ ವಿವಿಧ ಪ್ರೈವೇಟ್ ಸೆಕ್ಟರ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಯಾರಾದರೂ ನನಗೆ ಫೋನ್ ಮಾಡಿದರೆ, ಯಾವುದೇ ಒಂದು ವಿಷಯದ ಬಗ್ಗೆ ಮಾತಾಡಿದರೆ, ನಾನು ಡೈರೆಕ್ಟಾಗಿ ಡಾಕ್ಟರ್ ಜೊತೆ ಮಾತಾಡಿ ಅವ್ರಿಗೆ ಏನು ಅನುಕೂಲತೆ ಇದೆ ಇಮಿಡಿಯೇಟ್ ಮಾಡಿಕೊಡ್ರಿ ಅಂತ ಅವರಿಗೆ ಸಲಹೆಯನ್ನು ಕೊಟ್ಟಿದ್ದೀನಿ. ಮತ್ತು ಅದೇ ರೀತಿ ಅವರು ಮಾಡಿದ್ದಾರೆ. ತುಂಬ ಚಿಕ್ಕದಾದ ಹಳ್ಳಿ ಅದು. ಹಳ್ಳಿಯಲ್ಲಿ ಹೊಂದ್ಕೊಳ್ಳೋದು ಸ್ವಲ್ಪ ಕಷ್ಟನೇ ಆಯಿತು ಸ್ಟಾರ್ಟಿಂಗು. ಬಟ್ ಅಲ್ಲಿ ಜನತೆ ಆಯಿತು, ನಮ್ಮ ಮನೆಯವರಾಯಿತು, ಅಲ್ಲಿ ಇದ್ದಂತಹ ಎಲ್ಲ ಪೇಷಂಟ್ ಬರೋದಾಗಲೇ ಅವರೇ ನನ್ನ ಫ್ರೆಂಡ್ಸ್ ಆಗ್ತಾ ಬಂದರು. ಸೊ ಹಾಗಾಗಿ ನನಗೆ ನಾನು ಮನೇಲಿ ಹಳ್ಳಿಯಲ್ಲಿದ್ದೀನಿ ಅನ್ನೋ ಕಲ್ಪನೆ ಬರಲಿಲ್ಲ. ಚೆನ್ನಾಗಾಯಿತು ಜೀವನ. ಅಲ್ಲಿ 10 ವರ್ಷ ಜೀವನ ಕಳೆದ್ವಿ. ತುಂಬ ಖುಷಿ ಅದ. ಇನ್ನೊಂದು ನೆನಪು ಬರುತ್ತೆ ಆ ಜೀವನ. ಸರ್, ನಿಮ್ಮ ಇಷ್ಟು ವರ್ಷದ ಜರ್ನಿಗೆ ನಿಮ್ಮ ಫ್ಯಾಮಿಲಿ ಯಾವ ಥರ ಸಾಥ್ ಕೊಟ್ಟಿದೆ? ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳೋದಾದರೆ? ಯಾಕಂದರೆ ನಾವು ಮೊದಲೇದಾಗಿ ನಂದು ಮ್ಯಾರೇಜ್ ಆಗಿ ಸುಮಾರು 1-1.5 ತಿಂಗಳಲ್ಲಿ ನಾನು ಮೇ 9, 1993ರಲ್ಲಿ ಮದುವೆ ಆದೆ. ನನ್ನ ಹೆಂಡತಿ ದಾವಣಗೆರೆಯವಳು. ಅದೇ ರೀತಿಯಾಗಿ ನಾನು 1993 ಜುಲೈ 7ನೇ ತಾರೀಕಿಗೆ ಅದೇ ಬೆಳಗಲ್ಪೇಟೆ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಹಳ್ಳಿಯಲ್ಲಿ ಹೋಗಿ ನನಗೆ ಅಲ್ಲಿ ಪೋಸ್ಟಿಂಗ್ ಸಿಕ್ತು. ನಾನು ನನ್ನ ಹೆಂಡತಿ ಅಲ್ಲೇ ಇದ್ವಿ. ಸೊ ಅಲ್ಲೇ ನೀರಿನ ಸಮಸ್ಯೆ ಇರ್ಬೋದು, ವಿದ್ಯುತ್ ಸಮಸ್ಯೆ ಇರ್ಬೋದು, ಮತ್ತು ನನಗೆ 2 ಮಕ್ಕಳು ಸಹ ಅಲ್ಲೇ ಆದವು. ಸೊ ಇದರಿಂದ ನನ್ನ ಫ್ಯಾಮ್ಲಿ ನಾನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಅವರು ನನ್ನ ಹಳ್ಳಿ ಜೀವನದಲ್ಲಿ ಸಿಟಿಯಲ್ಲಿ ಇದ್ದಂಥವ್ರು ಹಳ್ಳಿಯಲ್ಲಿ ಬಂದು ನನ್ನ ಜೊತೆ ಸಹಪಾಠಿಗಳಾಗಿ ನನಗೆ ಪ್ರತಿಯೊಂದು ಹಂತದಲ್ಲಿ ಸಹಕಾರವನ್ನು ಕೊಟ್ಟು ನನಗೆ ಯಾವುದೇ ತೊಂದರೆ ಆಗಲ್ಲ. ಇವಾಗೇನಾದರೂ ನಾನು ಬಂದು ಮನೇಲಿ ಹೇಳ್ತಿದ್ದೇನೆ ಪ್ರತಿಯೊಂದು ವಿಷಯಗಳನ್ನು. ಏನಾದರೂ ಇವತ್ತು ಸಮಸ್ಯೆ ಆಯಿತು ಹಾಸ್ಪಿಟ್ಲಲ್ಲಿ ಅಥವಾ ಕ್ಲಿನಿಕ್ ನಾನು ಮಾಡ್ತಿರ್ಬೇಕಾದ್ರೆ ಏನಾರು ಒಂದು ಪ್ರೋಗ್ರಾಮ್ನಲ್ಲಿ ಹೆಚ್ಚು ಕಡಿಮೆ ಆಯಿತು, ಯಾರೋ ಏನೋ ಬಂದು ಏನೋ ಹೇಳಿದ್ರು ಅಂತ ನಾನು ಹೆಂಡತಿ ಬಂದು ಡಿಸ್ಕಷನ್ ಮಾಡ್ತಾಯಿದ್ದೆ. ಹಿಂಗೆ ಆಯಿತು, ನೀವು ನೌಕರಿ ಮಾಡ್ತಿದ್ದು ಏನಾಗಲ್ಲ, ಮಾಡ್ಕೊಂಡು ಹೋಗಿ ಅನ್ನೋ ಲೆಕ್ಕದಾಗ ಮಾತಾಡ್ತಾಯಿದ್ರು, ಸ್ಕೋಪ್ ಕೊಡ್ತಿದ್ರು. ಸೊ ಯಾವುದೇ ರೀತಿಯಿಂದ ಅಂಜೋದಾಗಲಿ ಅಳ್ಕೋದಾಗಲಿ ಅಂಥದ್ದೇನಿಲ್ಲ. ಮತ್ತು ಇನ್ನೊಂದು ನಾವು ಇದರಲ್ಲಿ ಅಪ್ರಿಷಿಯೇಷನ್ ಮಾಡಬೇಕಾದಂತೂ 2019ಗೆ ಏನು ಸ್ಟಾರ್ಟ್ ಆಯಿತು, 2022ರೊಳಗೆ ಮಹಾಮಾರಿ ಕೋವಿಡ್ ಅಂತ ಏನು ಬಂತು, ಅವಾಗ ನಾನು ಇದೇ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಿದ್ದೆ. ಇಟ್ ಈಸ್ ಎ ವಂಡರ್ಫುಲ್ ಜರ್ನಿ ನಮಗೆ.
ಯಾಕಂದ್ರೆ ಜನ ನಮ್ಮನ್ನು ಭಾಳ ರೆಕಗ್ನೈಸೇಷನ್ ಭಾಳ ಮಾಡಿದರು. ಯಾಕಂತಂದರೆ ಗೊತ್ತಿಲ್ಲ ಯಾರಿಗೂ ಏನು ಕೋವಿಡ್ ಅಂತ ಹೇಳಿ. ಸಡನ್ನಾಗಿ ಬಂತು ಮತ್ತು ಜಿಲ್ಲಾಡಳಿತನೂ ಕೈ ಇನ್ವಾಲ್ವ್ಮೆಂಟ್ ಆಯಿತು. ಯಾಕಂದರೆ ಪಬ್ಲಿಕ್ಕಿಗೆ ಏನೋ ಆದರೂ ಡಿಪಾರ್ಟ್ಮೆಂಟ್ ಒಂದೇ ಮಾಡೋಕ್ಕೆ ಹಾಕಿದ್ದಿಲ್ಲ ಆವಾಗ. ಯಾಕಂದರೆ ಸಡನ್ನಾಗಿ ಬಂತು ಕೋವಿಡ್ ಪಾಸಿಟಿವ್ ಅಂತ ಬಂತು, ಫಸ್ಟ್ ಕೇಸ್ ಬಂತು, ಕಂಟೈನ್ಮೆಂಟ್ ಝೋನ್ ಇತ್ತು, ಅವ್ರನ್ನ ಐಸೋಲೇಷನ್ ಮಾಡುವಂಥ ವ್ಯವಸ್ಥೆ ಇತ್ತು, ಕಂಡೀಷನ್ ಭಾಳ ಇತ್ತು, ಜನಕ್ಕೆ ನಾವು ಏನು ಚಿಕಿತ್ಸೆ ಕೊಡಬೇಕು ಅನ್ನೋದ್ರ ಬಗ್ಗೆ ವಿಶೇಷವಾಗಿ ಡೈರೆಕ್ಷನ್ನು ಇದ್ದಿದ್ದಿಲ್ಲ. ಸೊ ಕ್ರಮೇಣ ಗೈಡ್ಲೈನ್ಸ್ ಬಂದವು. ಸೊ ಅವ್ರಿಗೆ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ವಿಶೇಷ ಗಮನ ಹರಿಸಿದ್ವಿ. ಒಂದನೇ ವೇವ್ ಬಂತು. ಒಂದನೇ ವೇವ್ ಸ್ಟಾರ್ಟ್ ಆದಾಗ ನಾವು ನೋಡ್ತಾ ಇದ್ವಿ, ಡಿಪಾರ್ಟ್ಮೆಂಟ್ನವರು ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಾವು ಸಭೆಯನ್ನು ಮಾಡ್ತಿದ್ವಿ. ಎಲ್ಲ ವಿವಿಧ ಹಂತದಲ್ಲಿ ಎಲ್ಲ ಅಧಿಕಾರಿಗಳನ್ನು ಕೂಡಿಸ್ತಾ ಇದ್ದೀವಿ. ಸೊ ಕಂಟೈನ್ಮೆಂಟ್ ಝೋನ್ ಮಾಡೋದಾಗಿರ್ಬೋದು, ಅವ್ರು ಐಸೋಲೇಷನ್ ಮಾಡುವಂಥ ರೂಮ್ ಆಗಿರ್ಬೋದು, ಅವರಿಗೆ ಸಪ್ರೇಷನ್ ಮಾಡುವಂಥದ್ದಾಗಿರ್ಬೋದು, ಅವ್ರಿಗೆ ಆಕ್ಸಿಜನ್ ಕೊಡುವಂಥದ್ದಾಗಿರ್ಬೋದು, ಅವ್ರಿಗೆ ಚಿಕಿತ್ಸೆನ ಕೊಡುವಂಥ ಟ್ಯಾಬ್ಲೆಟ್ಸ್ ಆಗಿರ್ಬೋದು. ಸೊ ಆಕ್ಸಿಜನ್ ಮೇನ್ ಇತ್ತು. ಸೊ ಆಮೇಲೆ ಪ್ರೈವೇಟ್ ಸೆಕ್ಟರ್ನವ್ರ ಜೊತೆ ನಾವು ಕೈ ಜೋಡಿಸಿದ್ವಿ. ಅವಾಗ ಏನಾಯಿತು ಅಂದರೆ ಗೋರ್ಮೆಂಟ್ ಇರ್ತಕ್ಕಂಥ ವ್ಯವಸ್ಥೆ ಅನುಗುಣವಾಗಿ ಪ್ರೈವೇಟ್ ಹಾಸ್ಪಿಟಲ್ ಇರ್ತಕ್ಕಂಥ ಅವ್ರನ್ನೂ ಸಹ ನಾವು ಏನು ಮಾಡಿದ್ವಿ, ಅವ್ರಿಗೆ ಕನ್ವಿನ್ಸ್ ಮಾಡಿ ಎಲ್ಲ ಹಾಸ್ಪಿಟಲನ್ನು ತೆಗೆದುಕೊಂಡು ಸೊ ಎಲ್ಲ ಕೋವಿಡ್ನಲ್ಲಿ ಎಲ್ಲ ಆಸ್ಪತ್ರೆಗಳು ಚಿಕಿತ್ಸೆ ಆಗಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ವಿ. ಸೊ ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ಮುಖ್ಯ ಕಾರ್ಯಾಧಿಕಾರಿಗಳು ಮತ್ತು ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ವಿವಿಧ ಅಧಿಕಾರಿಗಳು ಭಾಳ ಚೆನ್ನಾಗಿ ಕೈ ಜೋಡಿಸಿದ್ರು. ಯಾಕಂದರೆ ಒಂದು ಕೇಸ್ ಬಂತು ಅಂತಂದ್ರೆ ಅವಾಗ ಫಸ್ಟ್ ವೇವ್ಸಲ್ಲಿ ಕಂಟೈನ್ಮೆಂಟ್ ಝೋನ್ ಮಾಡೋದಾಗಲೇ ಐಸೋಲೇಷನ್ ಮಾಡೋದು ಭಾಳ ಕಷ್ಟ ಇತ್ತು. ಸೊ ಫಸ್ಟ್ ವೇವ್ಸ್ದಾಗ ಬಂದಾಗ ನಾವು ನೋಡ್ಕೊತಾ ಇದ್ವಿ, ಸುಮಾರು ಪಾಸಿಟಿವ್ ಬರ್ತಾಯಿತ್ತು, ಐಸೋಲೇಷನ್ ಮಾಡ್ತಿದ್ವಿ, ಹೋಮ್ ಐಸೋಲೇಷನ್ ಮಾಡಿದ್ವಿ. ಅವಶ್ಯಕತೆ ಇದ್ದಂತೆ ರೂಮಿಗೆ ಏನು ಮಾಡಿದ್ವಿ ಅಂದರೆ ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಾವು ಹಾಸ್ಪಿಟಲನ್ನು ಉನ್ನತೀಕರಣ ಮಾಡುವಂಥದ್ದಾಗಿರ್ಬೋದು. ನಮ್ಮ ತಾಲೂಕು ಹಾಸ್ಪಿಟಲ್, ಪ್ರತಿಯೊಂದು ತಾಲೂಕು ಹಾಸ್ಪಿಟಲನ್ನು ಏನು ಮಾಡಿದ್ವಿ, ಆಕ್ಸಿಜನೇಷನ್ ಬೆಡ್ ಮಾಡಿದ್ವಿ, ಸುಮಾರು 50 ಬೆಡ್ಗಳನ್ನು ಮಾಡಿದ್ವಿ. ಅದೇ ರೀತಿಯಾಗಿ ಧಾರವಾಡದಲ್ಲಿರ್ತಕ್ಕಂಥ 2 ಮೆಡಿಕಲ್ ಕಾಲೇಜನ್ನು ನಮ್ಮ ಅಂದರೆ 2 ಮೆಡಿಕಲ್ ಕಾಲೇಜ್ ಇದ್ದು, ನಮ್ಮ ಕಿಮ್ಸು ಮತ್ತು ಆ್ಯಸ್ ವೆಲ್ ST ಮೆಡಿಕಲ್ ಕಾಲೇಜು, ಅವ್ರನ್ನ ನಾವು ಕನ್ವಿನ್ಸ್ ಮಾಡಿ ಸೊ ಕೋವಿಡ್ ವಾರ್ಡನ್ನು ಮಾಡಿ, ಕೋವಿಡ್ ವಾರ್ಡ್ ಅಷ್ಟೇ ಮಾಡಲಿಲ್ಲ ನಾವು. ಸೊ ICU ಬೆಡ್ಡನ್ನು ನೋಡ್ಕೊಂಡಿದ್ವಿ, ವೆಂಟಿಲೇಟರ್ ಹಾಕುವಂಥದ್ದನ್ನು ವ್ಯವಸ್ಥೆಯನ್ನು ಮಾಡಿದ್ವಿ. ಸೊ 2ನೇ ವೇವ್ದಲ್ಲಿ ಏನಾಗಿಬಿಡ್ತು ಅಂದರೆ ಫಸ್ಟ್ ವೇವ್ಗಿಂತ ವಿಭಿನ್ನವಾಗಿ 2ನೇ ವೇವ್ ಚಾಲೂ ಆಯಿತು. ಯಾಕಂದರೆ ಆಕ್ಸಿಜನ್ ಭಾಳ ಬೇಕಾಗಿತ್ತಲ್ಲಿ. ಸೊ ನಾವು ಒಂದು ಫಸ್ಟ್ ಫೇಸ್ನಲ್ಲಿ ಕೊಡ್ತಕ್ಕಂಥ ಆಕ್ಸಿಜನ್ ಇದ್ದಂಥ ಒಂದು ಅವೈಲಬಿಲಿಟಿ ಆಗಿರ್ಬೋದು, ರಿಕ್ವೈರ್ಮೆಂಟು ಸೆಕೆಂಡ್ ವೇವ್ನಲ್ಲಿ ಭಾಳ ಜಾಸ್ತಿ ಆಯಿತು. ಸರ್, ನೀವು ಕೋವಿಡ್ ಟೈಮಲ್ಲೇ ಜಾಸ್ತಿ ಕೆಲಸ ಮಾಡಿದ್ರಿ, ಒಂದಿಷ್ಟು ಎಫರ್ಟ್ ಜಾಸ್ತಿ ಹಾಕಿದ್ರಿ ಅನ್ಸುತ್ತೆ. ಸೊ ನಿಮ್ಗೇನಾದರೂ ಭಯ ಇರಲಿಲ್ವಾ ಸರ್? ಭಯ ಇತ್ತು. ಯಾಕಂದರೆ ನಾನು ಎಷ್ಟೋ ಸಲ ವಿಸಿಟಿಗೆ ಹೋಗ್ತಾ ಇದ್ದೆ, ಮನೆ ಜಿಲ್ಲಾಧಿಕಾರಿಗಳು ಸಭೆಯನ್ನು ಮಾಡ್ತಾಯಿದ್ರು. ಸೊ ವಿಸಿಟಿಗೆ ಹೋದಾಗ ನಾವು ಸಹ ಪ್ರಿವೆಂಟಿವ್ ಮೇಜರ್ಸನ್ನು ತೊಗೊತಾ ಇದ್ವಿ. ನಾವು ಅವಾಗ ಸನ್ನಿವೇಶದಲ್ಲಿ ನಮಗೂ ಜ್ವರ, ಕೆಮ್ಮು, ನೆಗಡಿ ಬಂದಾಗ ನಾವು ಟೆಸ್ಟನ್ನು ಮಾಡಿಸಿದ್ವಿ. ಬಟ್ ಪಾಸಿಟಿವ್ ಬರಲಿಲ್ಲ. ಲಕ್ಕಿಲಿ ನಾವು ಇಷ್ಟೆಲ್ಲ ಕೆಲಸ ಮಾಡಿದ್ರು, ಅದು ನಾವು ಈ ಹಿರಿಯರ ಆಶೀರ್ವಾದ ಅನ್ಕೋಬೋದು ಮತ್ತು ನಾವು ದೇವರ ಆಶೀರ್ವಾದ ಅನ್ಕೋಬೋದು. ಅಷ್ಟು ಒಳ್ಳೆ ಕೆಲಸ ನಾವು ಮಾಡಿದ್ರೂ ಸಹ ನನಗೆ ಕೋವಿಡ್ ಪಾಸಿಟಿವ್ ಬರಲಿಲ್ಲ. ಬಟ್ ಕೆಲಸ ಮಾತ್ರ ಭಾಳ ಚೆನ್ನಾಗಿ ಮಾಡಿದ್ವಿ. ಜನತೆ ಸ್ಪಂದನೆ ಮಾಡೋರು, ಹಗಲಿ ರಾತ್ರಿ ಕಾಲ್ ಮಾಡೋರು, ನಮಗೆ ಕಾಲ್ ಮಾಡಿ ಆಕ್ಸಿಜನ್ ಬೆಡ್ ಕೇಳೋರು, ICU ಬೆಡ್ ಕೇಳೋರು, ಸರ್ ನನ್ನ ಬೆಡ್ ಸಿಗ್ತಾ ಇಲ್ಲ ಸರ್ ಅರೇಂಜ್ಮೆಂಟ್ ಮಾಡಿರಿ ಅನ್ನೋರು. ಇವನ್ ರವಿ ಉಳ್ಳಾಗಡ್ಡಿಯವರು ಕಾಲ್ ಮಾಡೋರು ಆ ಟೈಮ್ನಲ್ಲಿ. ಸೊ ನಾವು ಅರೇಂಜ್ಮೆಂಟ್ ಮಾಡಿಕೊಡುವಂಥದ್ದು ಭಾಳ ಚಾಲೆಂಜಿಗಿತ್ತು. ಆ ಚಾಲೆಂಜನ್ನು ಭಾಳ ಚೆನ್ನಾಗಿ ಮಾಡಿದ್ವಿ. ಅದರಿಂದ ನನ್ನ ಜನನೂ ಭಾಳ ರೆಕಗ್ನೈಸು ಮಾಡಿದರು. ಎದುರಿಸಿದಂಥ ರೀತಿ ಅನ್ನೋಕ್ಕಿಂತ ಅವ್ರು ಎದುರಿಸ್ಕೊಂಡು ಬರ್ತಾ ಇದ್ರಲ್ಲ, ಅದು ಹೆದರಿಕೆ ಆಗ್ತಾ ಇತ್ತು. ಮೇಯ್ನಾಗಿ ಕರೋನಾ ಟೈಮಲ್ಲಿ ತುಂಬ ಜನ ಹತ್ರ ಹೋಗ್ತಾಯಿದ್ರು, ಹಾಸ್ಪಿಟ್ಲಿಗೆ ಮೀಟ್ ಆಗ್ತಾಯಿದ್ರು, ಬರ್ತಾಯಿದ್ರು, ಪೇಷಂಟ್ಸ್ ಜೊತೆ ಕನ್ವರ್ಸೇಷನ್ ಚೆನ್ನಾಗಿ ಆಗ್ತಾಯಿತ್ತು ಅವರಿಗೆ. ಬಟ್ ಮನೇಲಿ ನಾವು ಬಂದ ತಕ್ಷಣ ಅವ್ರಿಗೆ ಯಾವ ರೀತಿ ಸಪೋರ್ಟ್ ಕೊಡೋದು ಅನ್ನೋಕ್ಕಿಂತ ನಮ್ಗೆ ಹೆದರಿಕೆ ಆಗ್ತಾಯಿತ್ತು. ಏನಪ್ಪ ಎಲ್ಲರ ಜೊತೆ ಬೆರೆತು ಬಂದಿದ್ದಾರೆ, ಮುಂದೆ ಇವ್ರದ್ದು ಹೆಂಗೆ ಅನ್ನೋದು ಬರ್ತಿತ್ತು. ಬಟ್ ಪ್ರಿಕಾಷನ್ಸ್ ತೊಗೊತಾ ಇದ್ವಿ. ಅವರು ತುಂಬ ಚೆನ್ನಾಗಿ ಕೆಲಸ ಮಾಡಿದರು ಆ ಟೈಮಲ್ಲಿ. ನಮ್ಮದೆಲ್ಲ ಸಪೋರ್ಟ್ ಇತ್ತು ಅವರಿಗೆ, ಆದರೂ ಅವ್ರ ಸಪೋರ್ಟ್ ನಮಗೂ ಸಿಕ್ತು ಆ ಟೈಮಲ್ಲಿ. ನಿಮ್ಮ ತಂದೆ ತಾಯಿ, ತಮ್ಮಂದರು ಆ ಥರ? ನಮ್ಮ ತಂದೆ ನರಗುಂದ ತಾಲೂಕಿನಲ್ಲಿ ಏನಾಯ್ತು, ಭಾಳ ಕಡು ಬರವ. ನಮ್ಮದು ಒಂದು ಚಪ್ಪಲಿ ಅಂಗಡಿ ಇತ್ತು. ನಮ್ಮ ತಂದೆ ನಾವು ನವಲಗುಂದಲ್ಲಿ ಹುಟ್ಟಿ ನರಗುಂದಕ್ಕೆ ಹೋದಿವಿ. ಸೊ ಅಲ್ಲಿ ಅವರು ರೋಡ್ನಲ್ಲಿ ಕೆಲಸ ಮಾಡ್ಕೊತ ನಮ್ಮನ್ನು ಬೆಳೆಸಿದ್ರು. ನಾವು ಭಾಳ ದೊಡ್ಡ ಕುಟುಂಬ ನಮ್ಮದು. ನಮ್ಮ 4-5 ಜನ ನಾವು ಗಂಡು ಮಕ್ಕಳಿದ್ದೀವಿ, 2 ಹೆಣ್ಮಕ್ಳಿದ್ದೀವಿ. ನಮ್ಮ ತಂದೆಗೆ ಒಂದು ಗುರಿ ಇತ್ತು. ಏನಿತ್ತು ಅಂತಂದರೆ ನನ್ನ ಮಕ್ಕಳು ಯಾವುದೇ ರೀತಿಯಿಂದ ನನ್ನ ಉದ್ಯೋಗ ಬರೋದು ಬೇಡ, ಅವ್ರು ಒಳ್ಳೆಯ ವಿದ್ಯಾಭ್ಯಾಸ ಕಲಿತ್ಕೊಂಡು ಒಳ್ಳೆ ಸೇವೆಯನ್ನು ಸಲ್ಲಿಸಿ ಅಂತಿತ್ತು. ಸೊ ಅವ್ರಿಗೆ ಅಂಬಿಷನ್ ಹೇಗಿತ್ತು, ಇದು ಅವ್ರಿಗೆ ಕಲ್ತಿದ್ದಿಲ್ಲ, ಅನಕ್ಷರತ್ತು, ಬಟ್ ನಾಲೆಜ್ ಮಾತ್ರ ಭಾಳ ಚೆನ್ನಾಗಿತ್ತು. ನನ್ನ ಮಗ ಈ ಹಿರಿಯ ಮಗ, ಅವನೊಬ್ಬ KS IAS ಆಫೀಸರ್ ಆಗಬೇಕು ಅಂತ ಇತ್ತು, ಒಬ್ಬ ಮಗನ ಡಾಕ್ಟರ್ ಮಾಡಬೇಕಂತ ಇತ್ತು, ಒಬ್ಬ ಮಗನ ಇಂಜಿನಿಯರ್ ಮಾಡಬೇಕಂತ ಇತ್ತು. ಸೊ ಆ 5 ಜನದಲ್ಲಿ ಒಬ್ಬರು ಬಿಸ್ನೆಸ್ ಹಚ್ಚಿದ್ರು. 5 ಜನದಲ್ಲಿ 4 ಜನ ನಾವು ಏನು ಮಾಡಿದ್ವಿ ಅಂದರೆ ಅವರ ಆಶಯಗೋಸ್ಕರವಾಗಿ ಡಾಕ್ಟ್ರು ಆದೀವಿ, ಇಂಜಿನಿಯರ್ಸು ಆದೀವಿ. ಒಬ್ಬ KS ಆಫೀಸರ್ ನಮ್ಮ ಕಡೆ ತಮ್ಮ ಈಗ ಬೆಳಗಾವಿನಲ್ಲಿ ADC ಅಂತ, ಅಡಿಷನಲ್ ಡೆಪ್ಯೂಟಿ ಕಮಿಷನರ್ ಅಂತ ಕೆಲಸ ಮಾಡ್ತಾರೆ. ನಮ್ಮ ಹಿರಿಯ ಬ್ರದರ್ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರಾಗಿ ರಿಟೈರ್ಡ್ ಆದರು. ಭಾಳ ಸುಖಿ ಜೀವನ. ನಮ್ಮ ತಂದೆ ತಾಯಿಯವರ ಆಶೀರ್ವಾದ ನಮ್ಮ ಹೇಗಿದೆ ಅಂತಂದರೆ, ಅವರು ಇಷ್ಟೆಲ್ಲ ನಮಗೆ ಮಾಡಿದ ಮೇಲೆ ನಾವು ಈ ಮಟ್ಟಕ್ಕೆ ಬಂದೀವಿ. ನಾವು ಅವರನ್ನಾಗಿರ್ಬೋದು, ಕುಟುಂಬದವ್ರನ್ನಾಗಿರ್ಬೋದು, ಮತ್ತು ನರಗುಂದಲ್ಲಿ ನಮ್ಮ ಜನತೆ ನಮಗೆ ಕೊಟ್ಟಂಥ ಏನು ಸಪೋರ್ಟ್ ಇದೆ ಅದನ್ನು ನಾವು ಜೀವನ ಉದ್ದಕ್ಕೂ ಮರೆಯೋಕ್ಕಾಗಲ್ಲ.
ನಿಮ್ಮ ಮಕ್ಕಳ ಹೆಸರಾಗಿರ್ಬೋದು? ಮಕ್ಕಳು ನನ್ನ ಹೆಂಡತಿ ನಿರ್ಮಲಾ ಅಂತ ಇಲ್ಲೇ ಹೌಸ್ ವೈಫ್ ಇದ್ದಾಳೆ. ಮಗಳು ಡಾಕ್ಟರ್ ಕೀರ್ತಿ ಅಂತ, ಆಕೆ BDS MDS ಮಾಡಿ ಪೀಡಿಯಾಟ್ರಿಕ್ಸ್ನಲ್ಲಿ ಈಗ STM ಮಹಾವಿದ್ಯಾಲಯದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಅಂತ ಕೆಲಸ ಮಾಡ್ತಾ ಇದ್ದಾಳೆ. ಒಬ್ಬ ಮಗ ಅಭಿಷೇಕ್ ಇದ್ದಾನೆ, ಅವನು ಸಾಫ್ಟ್ವೇರ್ ಇಂಜಿನಿಯರು. ಒಬ್ಬಳು ಸೊಸೆ, ಅವಳು ಮಿಸ್ಸಸ್ಸು ಸ್ವೀಕೃತಿ ಅಂತ, ಅವಳು ಬೆಂಗಳೂರು BPMPಲಿ ಕೆಲಸ ಮಾಡ್ತಾ ಇದ್ದಾಳೆ. ರಿಟೈರ್ಮೆಂಟ್ ಇವಾಗಷ್ಟೇ ತಗೊಂಡಿದ್ದೀರಾ, ಮುಂದಿನ ಗುರಿ ಬಗ್ಗೆ ಅಥವಾ ಇರುತ್ತೆ ಒಂದಿಷ್ಟು ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡಿದಾಗ ಒಂದಿಷ್ಟು ಸರ್ಕಾರಕ್ಕೆ ಅಪೋಸ್ ಆಗಿ ಮಾಡೋಕ್ಕೂ ಆಗಲ್ಲ, ಅಥವಾ ನಿಮ್ಮ ನಿರ್ಧಾರಗಳನ್ನು ನೀವು ಅಲ್ಲಿ ಅಪ್ಲೈ ಮಾಡೋಕ್ಕಾಗಲ್ಲ. ಸೊ ಮುಂದೆ ನಿಮಗೆ ರಿಟೈರ್ಮೆಂಟ್ ಸಿಕ್ಕಿರೋದ್ರಿಂದ ಮುಂದೆ ನಿಮ್ಮ ನಿಲುವಲ್ಲಿ ಏನಾದರೂ ಕೆಲಸಗಳು? ಈಗ ಏನಾಯಿತು ಮೇಡಮ್ ಅಂದರೆ, ಸರ್ಕಾರ ಇಷ್ಟೆಲ್ಲ ಮಾಡಿದ ಮ್ಯಾಗೂ ನನಗೆ ಸೇವಾ ಸರ್ವೋತ್ತಮ ಪ್ರಶಸ್ತಿಯನ್ನು ಸರ್ಕಾರ ಕೊಡ್ತು ನಮ್ಮ ಜಿಲ್ಲಾ ಆಡಳಿತದಿಂದ. ಸೊ ಅದಾದ ನಂತರ ಈಗ ನಿವೃತ್ತಿ ಜೀವನದ ಬಗ್ಗೆ ಒಂದು ಹೇಳಬೇಕು ಅಂತಂದರೆ, ಒಂದು ನನ್ನ ಖುಷಿ ಏನಾಗ್ತಾ ಇದೆ ಅಂತಂದರೆ, 33 ವರ್ಷ ಸುದೀರ್ಘವಾಗಿ ಜರ್ನಿ. ನಾನು ಪ್ರತಿಯೊಂದು ಹಂತದಲ್ಲಿ ಕೆಲಸ ಮಾಡಿದ್ದೀನಿ. ಯಾಕಂದರೆ ಒಬ್ಬ ಹಳ್ಳಿಯಲ್ಲಿ ಹೋಗಿ ಕೆಲಸ ಮಾಡಿದ್ದೀನಿ, ಜಿಲ್ಲಾ ಮಟ್ಟದ ಅಧಿಕಾರಿಯಾಗಿ ಮಾಡಿದ್ದೀನಿ, ಅನುಷ್ಠಾನ ಅಧಿಕಾರಿಯಾಗಿ ಕೆಲಸ ಮಾಡಿದ್ದೀನಿ. ಕಡಿಗೆ ಲಾಸ್ಟ್ ನನ್ನ ರಿಟೈರ್ಮೆಂಟ್ ಸ್ಟೇಜಿಗೆ ನನಗೊಂದು ಆಸೆ ಇತ್ತು, ನಾನು DHO ಆಗಿ ಇಷ್ಟೆಲ್ಲ ಕೆಲಸ ಮಾಡಿದ್ದೀನಿ, DHO ಆಗಿ ರಿಟೈರ್ಡ್ ಆಗಬೇಕು ಅಂತ. ಸೊ ಎಲ್ಲರ ಒಂದು ಆಶೀರ್ವಾದದಿಂದ, ಹಿರಿಯರಾಗಿರ್ಬೋದು, ರಾಜಕಾರಣಿಗಳ ಒಂದು ಆಶೀರ್ವಾದದಿಂದ ನಾನು DHO ಆದೆ. ಚಾಲೆಂಜಿಂಗ್ ಪೋಸ್ಟ್ ಇದೆ ಇತ್ತೀಚಿನ ದಿನಗಳಲ್ಲಿ, ಯಾಕಂದರೆ ಜನರ ಒಂದು ಆಸೆಗಳು ಭಾಳ ಇದ್ದಾವೆ. ಈಗ ಜನ ಏನಾಗಿದೆ ಅಂದರೆ, ಇವತ್ತು ABRK ಸ್ಕೀಮ್ ಇದೆ, ವಿವಿಧ ಸ್ಕೀಮ್ಗಳಿದ್ದಾವೆ. ಸರ್ಕಾರ ಭಾಳ ಚೆನ್ನಾಗಿ ಸ್ಕೀಮ್ಗಳನ್ನು ಜನತೆಗೆ ಕೊಟ್ಟಿದೆ. ಜನಕ್ಕೆ ಈಗ ನಾವು ನೋಡ್ಕೊಂಡಂಗೆ, ನಾವು ಈಗಿನ ವಿಚಾರ ಮಾಡೋದ್ನಾಗ ನಾನು ಸಭೆಯಲ್ಲಿ ಮಾತಾಡ್ತಾ ಇದ್ದೆ. ಮೊದಲ ನಾವಿದ್ದಾಗ ಕಮ್ಯುನಿಕಬಲ್ ಡಿಸೀಸ್ಗಳು ಜಾಸ್ತಿ ಆಗಿ, ಈಗ ನಾವು ಕಾಲರಾ ಅನ್ಕೋಬೋದು, ಪ್ಲೇಗ್ ಅನ್ಕೋಬೋದು, ಟೈಫಾಯ್ಡ್ ಅನ್ಕೋಬೋದು, ಈವನ್ ಜಾಂಡೀಸ್, ಇವೆಲ್ಲ ಭಾಳ ಜಾಸ್ತಿ ಇರ್ತಿದ್ದು ಅವಾಗ. ಈಗೆಲ್ಲ ಏನಾಗಿದೆ ಅಂದರೆ, ಎಲ್ಲ ರೀತಿಯಿಂದ ಒಳ್ಳೆ ನೀರನ್ನು ಕುಡಿತಾ ಇದ್ದಾರೆ ಜನ, ಪೋರ್ಟೇಬಲ್ ವಾಟರ್ ಸಿಗ್ತಾ ಇದೆ, ಅದರಿಂದ ಎಷ್ಟೋ ಇನ್ಫೆಕ್ಷನ್ ಕಡಿಮೆ ಆಗಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ದಾಗ ಏನಾಗಿದೆ ಅಂದರೆ, ನಾವೇ ತಂದ್ಕೊಂಡಂಥ ರೋಗಗಳು ಭಾಳ ಜಾಸ್ತಿ ಆಗ್ತಾಯಿದೆ. ಈಗ ನೋಡ್ಕೊಂಡು ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಡಯಾಬಿಟಿಸ್ ಆಗಿರ್ಬೋದು, ಹೈಪರ್ ಟೆನ್ಷನ್ ಆಗಿರ್ಬೋದು, ಆಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ಕ್ಯಾನ್ಸರ್ಗಳಾಗಿರ್ಬೋದು. ಇವೆಲ್ಲ ಚಾಲೆಂಜ್ ಇರೋದ್ರಿಂದ ಜನತೆಗೆ ನಾನು ಅದರಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ, ತಮ್ಮ ಲೈಫ್ ಸ್ಟೈಲನ್ನು ಚೇಂಜ್ ಮಾಡಿಕೊಳ್ರಿ. ವಿವಿಧ ಹ್ಯಾಬಿಟ್ಸ್ಗಳನ್ನು ಜಾಸ್ತಿ ಅದನ್ನು ಪ್ರಚುರಪಡಿಸಿದೆ. ತಾವು ಯಾವ ರೀತಿ ಇದೆ, ಜೀವ ಭಾಳ ಅಮೂಲ್ಯ ಇದೆ. ನಾವು ಹುಟ್ಟಿದ ಮ್ಯಾಗ ನಾವು ಜೀವನದಲ್ಲಿ ಒಳ್ಳೆಯ ಜೀವನವನ್ನು ನಾವು ಮಾಡಿದ್ದೀವಿ. ನಾವು ಮಾಡಿದಂಥ ಜೀವನವನ್ನು ಸರ್ಕಾರ ಆಗಿರ್ಬೋದು, ಜನತೆಯನ್ನು ಅಪ್ರಿಷಿಯೇಟ್ ಮಾಡಿದರೆ ನಾವು ಹುಟ್ಟಿದ ಜೀವನ ಸಾರ್ಥಕ ಆಗತ್ತೆ ಅಂತ ನನ್ನ ಅನಿಸಿಕೆ. ಸಮಸ್ಯೆಗಳು ಭಾಳ ಇರೋದಕ್ಕಿಂತ ಮೊದಲೇ ಈಗ ಏನೇನು ಬರ್ತಾವೆ, ಸರ್ಕಾರದ ಆದೇಶ ಗೈಡ್ಲೈನ್ಸ್ ಪ್ರಕಾರ ನಾವು ಬಿಟ್ಟು ಏನೂ ಮಾಡೋಕ್ಕಾಗಲ್ಲ. ಸೊ ಅದರ ಆದೇಶದ ಪ್ರಕಾರ ನಾವು ನಡಿಬೇಕಾಗತ್ತೆ. ಎಷ್ಟೋ ಬರ್ತಾವೆ, ಆದರೂ ಜನತೆಗೆ ನಾವೇನು ಮಾಡ್ತಾಯಿದ್ದೀವಿ ಅಂದರೆ, ಆಯಿತು ನೋಡೋಣ ಅಂತ ಕನ್ವಿನ್ಸ್ ಮಾಡಿ, ಅವ್ರಿಗೆ ಮೃದು ಮಾತಿನಿಂದ ಅವ್ರನ್ನ ಮನಸ್ಸನ್ನು ಗೆದ್ದು, ಸೊ ನಾವು ಅವ್ರ ಜೊತೆಯಲ್ಲಿ ಭಾಗಿಯಾಗಿ, ಯಾಕಂದರೆ ಇವತ್ತು ಬರೋಕ್ಕಾಗೋದಿಲ್ಲ, ಮಾಡೋಕ್ಕಾಗೋಲ್ಲ, ಅನ್ನೋಕ್ಕೆ ಬರೋದಿಲ್ಲ. ಯಾವುದೇ ಒಂದು ಕಾಲ್ ಬಂತಂದರೆ ಅವ್ರ ಜೊತೆ ನಾವು ಒಳ್ಳೆ ರೀತಿಯಿಂದ ಸಮಾಲೋಚನೆ ಮಾಡಿಕೊಂಡು, ಅವ್ರಿಗೆ ಇದ್ದಂಥ ಪರಿಸ್ಥಿತಿಯನ್ನು ತಿಳುವಳಿಕೆ ಹೇಳಿ, ಈ ಥರ ಇದೆ, ಈ ಥರ ಮಾಡೋಕ್ಕೆ ಬರೋದಿಲ್ಲ, ಬಂದಾಗ ನೋಡೋಣ ಅಂತ ಹೇಳಿ ಅವ್ರಿಗೆ ನಾವು ಸಮಾಧಾನ ಮಾಡಿ ಕಳಿಸುವಂಥದ್ದಾಯಿತು. ಮತ್ತು ಮೇಲಾಗಿ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕಡೆ ಇದೆ, ಎಲ್ಲ ಇದಾವೆ. ಇವು RTI ಬರ್ತವೆ, ಅದಕ್ಕೆ ಸ್ಪಂದನೆ ಮಾಡುವಂಥದ್ದಾಗಿರ್ಬೋದು. ಸೋಷಿಯಲ್ ಮೀಡಿಯಾದವ್ರು ಕೇಳ್ತಾರೆ, ಏನಾದರೂ ಒಂದು ಇಮಿಡಿಯೇಟಾಗಿ ಏನಾದರೂ ಒಂದು ಸಮಸ್ಯೆ ಆಯಿತು, ಸಮಸ್ಯೆಗಳು ಏನ್ರಿ ಹಿಂಗಾಗಿದೆ, ಆಸ್ಪತ್ರೆಯಲ್ಲಿ ಸಮಸ್ಯೆ ಆಗಿದೆ ಏನಂತ ಇಮಿಡಿಯೇಟಾಗಿ ಕೇಳಿರ್ಬೋದು. ಸೊ ಅವ್ರಿಗೆ ಸ್ಪಂದನೆ ಮಾಡುವಂಥದ್ದು. ಸೊ ಭಾಳ ಒಂದು ಕಠಿಣ ಪರಿಸ್ಥಿತಿ ಅಂದರೂ ಸಹ ನನಗೆ ಎಲ್ಲರೂ ಸಹಕಾರ ಕೊಟ್ಟರು. ಇಲ್ಲಿ ಒಂದು ನಾನು ಹೇಳಬೇಕಂತಂದರೆ, ಇವನ್ ನನಗೆ ಪ್ರತಿಯೊಂದು ಹಂತದಲ್ಲಿ ಇಲ್ಲಿರ್ತಕ್ಕಂಥ ಜನತೆ ಆಗಿರ್ಬೋದು, ಅವರ ಒಂದು ಸ್ಪಂದನೆಯಿಂದ ಮತ್ತು ಜನತೆಯ ಮತ್ತು ಗುರು ಹಿರಿಯರ ಮತ್ತು ತಂದೆ ತಾಯಿಗಳ ಮತ್ತು ಕುಟುಂಬದವರ ಆಶೀರ್ವಾದದಿಂದ ನಾನು ಒಳ್ಳೆಯ ರೀತಿಯಿಂದ ಈ ವೃತ್ತಿಯಿಂದ ಮುಕ್ತ ಮನಸ್ಸಿನಿಂದ ನಾನು ಈಗ ನಿವೃತ್ತಿ ಆದರೂ ಒಳ್ಳೆಯ ಜೀವನವನ್ನು ನಡೆಸ್ಬೇಕಂತ ವಿಚಾರ ಇದೆ. ಅದಾದ ನಂತರ ಈಗ ನಾವು ಕೇಳ್ತಿದ್ರೆ, ಈ ಮುಂದೆ ಏನು ಮಾಡ್ತೀರಿ ಅಂತ ಇನ್ನೂ ಸ್ವಲ್ಪ ನಾನು ವಿಚಾರ ಮಾಡಿಲ್ಲ. ಸೊ ಮುಂದಿನ ದಿನಗಳಲ್ಲಿ ಪ್ರೈವೇಟ್ ಪ್ರಾಕ್ಟೀಸ್ ಮಾಡುವಂಥದ್ದಾಗಿರ್ಬೋದು, ಮತ್ತೇನು ಕಾಲೇಜ್ನಲ್ಲಿ ಏನಾದರೂ ನನಗೆ ಸಿಕ್ಕಂಥ ಏನಾದರೂ ಒಳ್ಳೆ ಅಪಾರ್ಚುನಿಟಿ ಸಿಕ್ತು ಅಂತಂದರೆ ಆ ಕಾಲೇಜ್ನಲ್ಲಿ ಕೆಲಸ ಮಾಡುವಂಥ ಒಂದು ಆಸೆ ಇದೆ. ಇಲ್ಲ ಅಂತಂದರೆ ಇಲ್ಲೇ ಪ್ರೈವೇಟ್ ಪ್ರಾಕ್ಟೀಸು, ಇಲ್ಲೇ ಮನೆ ಹತ್ತಿರ ಏನಾದ್ರು ಮಾಡ್ಕೊಂಡು ಇರಬೇಕನ್ನೋದು ಇದೆ. ನಾನು ಹಳ್ಳಿಗಳಲ್ಲಿ ಕೆಲಸ ಮಾಡಿದ್ದೀನಿ, ಬೇರೆ ಬೇರೆ ಊರುಗಳಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಇದ್ಕೊಂಡು ಜನರ ಮನಸ್ಸನ್ನು ಗೆದ್ದಿದ್ದೀನಿ ಅಂತ. ಅದೇ ಥರ ಪವರ್ TV ನಿಮ್ಮ ಕೆಲಸವನ್ನು ಗುರುತಿಸಿ ನಿಮ್ಮ ಕಷ್ಟಗಳನ್ನು ನೋಡಿದ್ದಾರೆ ಅವರು ಕೂಡ. ಸೊ ಅದನ್ನೆಲ್ಲವನ್ನು ಗಮನದಲ್ಲಿಟ್ಕೊಂಡು ನಿಮಗೆ ಒಂದು ಆರೋಗ್ಯ ರತ್ನ ಅನ್ನುವಂಥ ಒಂದು ಪ್ರಶಸ್ತಿಯನ್ನು ಕೊಡ್ತಾ ಇದೆ. ಪವರ್ TVಯ ಬಗ್ಗೆ ಆಗಿರ್ಬೋದು ಅಥವಾ ಈ ಪ್ರಶಸ್ತಿಯ ಬಗ್ಗೆ ನಿಮ್ಮ ಮಾತು? ತುಂಬ ಜವಾಬ್ದಾರಿ ಅಂತಲೇ ಹೇಳ್ಬೋದು. ಅದು ಕೊಟ್ಟಿರೋ ಖುಷಿಗಿಂತ ಇನ್ನೂ ಜವಾಬ್ದಾರಿ ಜಾಸ್ತಿಯಾಗಿ ಇನ್ನೂ ಹೆಚ್ಚಿನ ಕೆಲಸ ಅವ್ರು ಮಾಡ್ತಾರೆ ಅನ್ನೋ ನಂಬಿಕೆ ಭಾಳ ಇದೆ. ಯಾಕಂದರೆ ಅವ್ರ ಹತ್ರ ಇನ್ನೂ ಆ ಉತ್ಸಾಹ ಇದೆ, ಇನ್ನೂ ಜಾಸ್ತಿ ಮಟ್ಟದಲ್ಲೇ ಮಾಡ್ತಾರೆ. ಯಾಕಂದರೆ ಒಂದು ಬೌಂಡಿಂಗ್ ಇತ್ತು ಅವ್ರಿಗೆ, ಗೌರ್ಮೆಂಟಲ್ಲಿ ಜಾಬಲ್ಲಿ ಮಾಡ್ಬೇಕಾದ್ರೆ ಒಂದು ಬಾಂಡ್ ಇರುತ್ತೆ, ಇಷ್ಟೇ ಅಂತ ಇರುತ್ತೆ. ಬಟ್ ಈಗ ಅದರಿಂದ ಹೊರಗಡೆ ಬಂದು ಇನ್ನೂ ಫ್ರೀಯಾಗಿ ಇನ್ನೂ ಜಾಸ್ತಿ ಮಾಡ್ತಾರೆ ಅನ್ನೋದಿದೆ. ಭಾಳ ಖುಷಿ ಇದೆ ಮೇಡಮ್. ನೋಡಿ, ಈಗ ರಿಕಗ್ನೈಸ್ ಮಾಡಿ ನಮ್ಮನ್ನು ಕರೆದು ಬರ್ರಿ ಸರ್ ಅಂದರೆ ನಮ್ಗೆ ಏನು ಖುಷಿ ಆಗುತ್ತೆ ಅಂತಂದ್ರೆ, ಇವತ್ತು ಸನ್ಮಾನ ನಮಗಂತಂದ್ರೆ, ಯಾಕಂದ್ರೆ ನಾವು ಕೆಲಸ ಮಾಡಿದ ಮಾತ್ರ ನಮಗೆ ಸನ್ಮಾನ ಸಿಗಬೇಕು. ಅದೇ ನಮಗೆ ಏನಾಗುತ್ತೆ ಅಂತಂದರೆ, ಹುಡುಕೊಂಡು ಹೋಗೋದಕ್ಕಿಂತ ಇಲ್ಲಿ ಬಂದು ಕೊಟ್ಟು ಹೋಗ್ತಾರಲ್ಲ, ಅದು ಭಾಳ ಖುಷಿ ಅನ್ನಿಸ್ತೈತೆ. ನಾನು ಮತ್ತೊಮ್ಮೆ
ಪವರ್ ಟಿ ವಿಯವರಿಗೆ ನಾನಾಗಲಿ ನನ್ನ ಕುಟುಂಬದವ್ರ ಪರವಾಗಿ ನನ್ನ ಎಲ್ಲ ಅಣ್ಣತಮ್ಮಂದರ ಪರವಾಗಿ ವಿಶೇಷವಾಗಿ ಅಭಿನಂದನೆಗಳು ಸಲ್ಲಿಸ್ತೀನಿ. ಸೊ ಇದೇ ರೀತಿಯಾಗಿ ಪವರ್ ಟಿ ವಿಯವರು ಇನ್ನು ಮುಂದಿನ ದಿನಗಳಲ್ಲಿ ಯಾರು ಇಂಥ ರಿಕಗ್ನೈಸೇಷನ್ ಮಾಡಿರ್ತಾರೆ ಅಂಥವ್ರನ್ನ ಗುರುತಿಸಿ ಅವರಿಗೆ ಪ್ರಶಸ್ತಿ ಕೊಡಲಿ ಮತ್ತು ಅವ್ರಿಗೂ ಸಹ ಶ್ರೇಯಸ್ಸು ಅಭಿವೃದ್ಧಿ ಕೊಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಧಾರವಾಡದಲ್ಲಿ ಕಷ್ಟಪಟ್ಟು ಒಂದು ನೆಲೆಯನ್ನು ಕಂಡುಕೊಂಡು ಇಡೀ ಜನತೆಯ ಮನಸ್ಸನ್ನು ಗೆದ್ದಿರುವವರು ಎಸ್.ಎಂ. ಹೊನಕೇರಿಯವರು. ಸೊ ಅವರು ವೈದ್ಯಕೀಯ ಕ್ಷೇತ್ರದಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಇದ್ಕೊಂಡೆ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಇವತ್ತು ಪವರ್ ಟಿವಿಯ ಆರೋಗ್ಯ ರತ್ನ ಪ್ರಶಸ್ತಿಗೆ ಕೂಡ ಭಾಜನರಾಗಿದ್ದಾರೆ. ಇದೇ ಇವತ್ತಿನ ವಿಶೇಷ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ. ಮೊದಲೇದಾಗಿ ನಾನು ಈ ಒಂದು ಪವರ್ ಟಿ ವಿಯವರಿಗೆ ಮತ್ತು ಇದರ ಒಂದು ವ್ಯವಸ್ಥಾಪಕರಿಗೆ ಮತ್ತು ಎಲ್ಲ ಸಿಬ್ಬಂದಿಯವರಿಗೂ ನಾನು ವಿಶೇಷವಾಗಿ ಈ ಒಂದು ಆರೋಗ್ಯ ರತ್ನ ಪ್ರಶಸ್ತಿಯನ್ನು ನೀಡಿದ್ದಕ್ಕೆ ನಾನು ಅವರಿಗೆ ಮೊದಲೇದಾಗಿ ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಸೊ ಇವತ್ತಿನ ದಿವಸ ಬಹಳ ಖುಷಿ ಆಗ್ತಾ ಇದೆ. ಯಾಕಂದರೆ ನಾನು ಆರೋಗ್ಯ ಇಲಾಖೆಯಲ್ಲಿ ಸುಮಾರು 33 ವರ್ಷ ಪ್ರಾಥಮಿಕ ಆರೋಗ್ಯದ ಹಿಡ್ಕೊಂಡು ಜಿಲ್ಲಾ ಮಟ್ಟದವರೆಗೆ ನಾನು ಕೆಲಸವನ್ನು ಮಾಡಿದ್ದು ಅದಕ್ಕೆ ತಕ್ಕ ಪ್ರತಿಫಲ ಸಿಕ್ತು ಅಂತ ನನ್ನ ಅನಿಸಿಕೆ. ಸೊ ಈ ಪ್ರಶಸ್ತಿಗೆ ನಾನು ಇದೀನೋ ಇಲ್ಲೋ ಗೊತ್ತು ಅನ್ನೋದಕ್ಕಿಂತ, ಯಾಕಂದರೆ ನಾನು ಮಾಡಿದಂಥ ಸಾಧನೆ ಇಲ್ಲಿವರೆಗೆ ಕೆಲಸ ಕಾರ್ಯಗಳನ್ನು ಮಾಡಿದ್ದು ಹಳ್ಳಿಯಲ್ಲಿ ಆಗಿರ್ಬೋದು, ಈವನ್ ಸಿಟಿಯಲ್ಲಿ ಆಗಿರ್ಬೋದು, ಒಂದು ಅಡ್ಮಿನಿಸ್ಟ್ರೇಟಿವ್ನಲ್ಲಿ ಬಂದಂಥ ಕೆಲಸವನ್ನು ಮಾಡಿದಂಥದ್ದಾಗಿರ್ಬೋದು, ಮತ್ತು ಕೋವಿಡ್ನಂಥ ಮಹಾಮಾರಿಯಲ್ಲಿ ಕೆಲಸ ಮಾಡಿದಂಥದ್ದು ನನಗೆ ಬಹಳ ಮನಸ್ಸಿಗೆ ಅಂದರೆ ಭಾಳ ಆತ್ಮಸಂತೋಷದಿಂದ ನಾನು ಕೆಲಸ ಮಾಡಿದ್ದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಪ್ರಶಸ್ತಿ ನನಗೆ ಒಲಿದು ಬಂದಿದೆ ಅಂತ ನಾನು ಆಶಿಸ್ತೀನಿ. ಅವರು ಫಸ್ಟು ಮಾಡ್ತಾ ಇದ್ದಿದ್ದು 10 ವರ್ಷ ಹಳ್ಳಿಯಲ್ಲಿ ಕೆಲಸ ಮಾಡ್ತಾಯಿದ್ರು. ಹಳ್ಳಿಯಲ್ಲಿ ಕೆಲಸ ಮಾಡಬೇಕಾದ್ರೆ ಪೇಷಂಟ್ ಯಾವಾಗ ಬೇಕಾದರೂ ಬರ್ತಾಯಿದ್ರು. ಈವನ್ ಅಲ್ಲಿ ಕರೆಂಟ್ ಇರ್ತಿದ್ದಿಲ್ಲ, ಬ್ಯಾಟ್ರಿಯಲ್ಲೆಲ್ಲ ಇಟ್ಕೊಂಡು ಕೆಲಸ ಮಾಡಬೇಕಾಗ್ತಿತ್ತು. ಅದೊಂಥರ ಅವರಿಗೆ ಮುಂದೆ ಬರೋಕ್ಕೆ ಎಕ್ಸ್ಪೀರಿಯೆನ್ಸ್ ಭಾಳ ಒಳ್ಳೆಯದಾಯಿತು ಅನಿಸುತ್ತೆ ನನಗೆ ಅನ್ನಿಸ್ತಾ ಇದೆ ಹಳ್ಳಿಯಲ್ಲಿ ಮಾಡಿದ್ದು. ಖುಷಿ ಆಗೋದಕ್ಕಿಂತ ಆತ್ಮವಿಶ್ವಾಸ ಇನ್ನೂ ಜಾಸ್ತಿ ಆಗ್ತಾ ಇದೆ. ಯಾಕೆಂದರೆ ಅವ್ರಿಗೆ ಜವಾಬ್ದಾರಿ ತುಂಬ ಇತ್ತು. ರಿಟೈರ್ಡ್ ಆಗಿದೆ ಆದ್ರೂ ಇನ್ನೂ ಜಾಸ್ತಿ ಆಗ್ತಾ ಇದೆ. ತುಂಬ ಖುಷಿ ಆಗ್ತಾಯಿದೆ. ಅವರ ಕಾರ್ಯಕ್ಕೆ ಕೊಟ್ಟಿರೋವಂಥ ಪ್ರಶಸ್ತಿ ಅಂತ ನಾನು ಅನ್ಕೋತೀನಿ.